ಮಂಜುನಾಥ್ ಉತ್ತಂಗಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಉತ್ತಂಗಿ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ದಿನಾಂಕ 15/9/2024 ಭಾನುವಾರ ಬೆಳಗ್ಗೆ 11:30ಕ್ಕೆ ಸರಿಯಾಗಿ ಸಂಘದ ಆವರಣದಲ್ಲಿ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಸಂಘದ ಅಧ್ಯಕ್ಷರು ಆದ ಕೆ ಜಗದೀಶ್ ಇವರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಸರ್ವ ಸದಸ್ಯರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ವೇದಿಕೆ ಉದ್ಘಾಟನೆಯನ್ನ ಎಂ ಗುರು ಬಸವರಾಜ್ ಹೂವಿನಹಡಗಲಿ ತಾಲೂಕು ಕ್ಷೇತ್ರಾಧಿಕಾರಿಗಳು ರಾಬಾಕೋ ಮತ್ತು ವಿಜಿ ಒಕ್ಕೂಟ ಬಳ್ಳಾರಿ ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷ ಸರ್ವ ಸದಸ್ಯರು ನೆರವೇರಿಸಿಕೊಟ್ಟಿದ್ದಾರೆ. ವಿಷಯಗಳು ಇಂತಿದೆ. 1 ಸಭೆಯ ನೋಟಿಸ್ ಅನ್ನು ಓದಿ ದಾಖಲಿಸುವುದು, ಹಿಂದಿನ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವುದು, 2023-24ನೇ ಸಾಲಿನ ವಾರ್ಷಿಕ ವರದಿಯನ್ನ ಓದಿ ಪರಿಶೀಲಿಸುವಂತದ್ದು, 2023-24ನೇ ಸಾಲಿನ ಲೆಕ್ಕ ತಪಾಸಣಾ ವರದಿ ಮತ್ತು ಅದರ ಮೇಲಿನ ಮಂಡಳಿಯ ಅನುಪಾಲನಾ ವರದಿಯನ್ನು ಪರಿಶೀಲಿಸುವುದು, ವಿಚಾರಣಾ ವರದಿ ಪರಿಶೀಲನೆ, 2024-25ನೇ ಸಾಲಿನ ನಿವ್ವಳ ಲಾಭ ವಿಲೇವಾರಿ ಮತ್ತು ಸಂಘದ ಕಾರ್ಯಾಚರಣೆಯಲ್ಲಿ ಕೊರತೆ, ಅದರ ಪುನರಾವಲೋಕನ ಮತ್ತು ಕೊರತೆಯನ್ನ ನೀಗಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಊರಿನ ರೈತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಕೆ ಜಗದೀಶ್ ಅಧ್ಯಕ್ಷರು, ಸಿ ಬ್ರಹ್ಮಾನಂದ ಉಪಾಧ್ಯಕ್ಷರು, ನಿರ್ದೇಶಕರು ಕೆ ರಾಮನ್ ಗೌಡ, ಕೆ ಸಿದ್ದನಗೌಡ, ಕೆ ಶಿವನಗೌಡ, ಕೆ ತಾತಪ್ಪ, ಕೆ ದೊಡ್ಡ ಬಸವನಗೌಡ, ಎಸ್ ಡಿ ಲೀಲಾವತಿ, ಎನ್ಎಂ ಬಸಮ್ಮ, ಬಿ ಪ್ರಶಾಂತ, ಎಂಕೆ ಜೀವರಾಜ, ಎಂ ಗುರು ಬಸವರಾಜ್, ಹೂವಿನಹಡಗಲಿ ತಾಲೂಕು ಕ್ಷೇತ್ರಾಧಿಕಾರಿಗಳು ರಾಬಾಕು ಮತ್ತು ವೇಚಿ ಒಕ್ಕೂಟ ಬಳ್ಳಾರಿ ರೈತರ ಸಮಸ್ಯೆಗಳು, ಕುಂದು ಕೊರತೆಗಳು ಕೇಳಿ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಹಾಲು ಒಕ್ಕೂಟದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ ರೈತರಿಗೆ ಪ್ರಥಮ ಮತ್ತು ದ್ವಿತೀಯ ಹಾಲು ಹಾಕಿದವರಿಗೆ ಸನ್ಮಾನಿಸಿ ಗೌರವಿಸಿದರು. ಸಿಬ್ಬಂದಿ ವರ್ಗ ಎಂ ಬಸವರಾಜ್ ಮುಕಾನಿ, ಜೆ ಕರಿಯಪ್ಪ ಹಾಲು ಪರೀಕ್ಷಕ, ಎವಿ ಗೋಣಿ ಬಸವರಾಜ್ ಕಂ, ವೈ ಗುರುವಪ್ಪ ಸಹಾಯಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಸಂಘವು 7,32,164 ರೂಪಾಯಿ ಲಾಭ ಗಳಿಸುವ ಮೂಲಕ ಹಾಲು ಉತ್ಪಾದಕರಿಗೆ 3,11,852 ರೂಪಾಯಿ ಬೋನಸ್ ವಿತರಣೆ ಮಾಡಲಾಗಿದೆ. 24ನೇ ಸಾಲಿನ ವಾರ್ಷಿಕ ಲಾಭಾಂಶದಲ್ಲಿ ಸಿಬ್ಬಂದಿ ವರ್ಗ, ಆಡಳಿತ ವರ್ಗ ಮತ್ತು ನಮ್ಮ ಕ್ಷೇತ್ರ ವಿಸ್ತರಣೆಯಾಗಿರ್ತಕ್ಕಂಥ ಎಂ ಗುರುಬಸವರಾಜ್ ಅವರು ಬಹುಭಾಗ ಶ್ರಮಿಸಿರುತ್ತಾರೆ. ಆದ ಕಾರಣ ನಮ್ಮ ಎಂ ಗುರುಬಸವರಾಜ್ ಸರ್ ಕ್ಷೇತ್ರ ವಿಸ್ತರಣಾಧಿಕಾರಿಯವರಿಗೆ ನಮ್ಮ ಸಂಘದ ಪರವಾಗಿ ಸನ್ಮಾನವನ್ನು ಮಾಡಲಾಗುತ್ತದೆ. ಅಧ್ಯಕ್ಷರು, ಉಪಾಧ್ಯಕ್ಷರಾದ ಆಡಳಿತ ಮಂಡಳಿಯವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಾರೆ. ತಮ್ಮಲ್ಲಿ ಕಳಕಳಿಯ ಮನವಿ, ಸರ್ವ ಸದಸ್ಯರ ಆದಷ್ಟು ಬೇಗ ಸದನದ ಎಲ್ಲ ಸದಸ್ಯರ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಇದರ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಗೆ ತಮ್ಮೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತಾ, ಮೊದಲನೇದಾಗಿ ನಮ್ಮ ಸಂಘದ ಅಧ್ಯಕ್ಷರಾದ ಸಿ ಕೆ ಜಗದೀಶ್ ಇವರಿಗೆ ಚಿನ್ನಾನಂದ ಗೌಡರು ಇವರಿಂದ ಹೂ ಮುಚ್ಚ ಕೊಡುವುದರ ಮೂಲಕ ಸ್ವಾಗತವನ್ನು ಕೊಡ್ತಾರೆ. ಇವರಿಗೆ ಕರಿಗ ರಂಜನಪ್ಪ ಇವರಿಂದ ಹೂಗುಚ್ಚ ಕೊಡುವುದರ ಮೂಲಕ ಸ್ವಾಗತವನ್ನು ಕೊಡ್ತಾರೆ. ಹೂಗುಚ್ಚ ಕೊಡುವುದರ ಮೂಲಕ ಸ್ವಾಗತವನ್ನು ಕೊಡ್ತಾರೆ. ಚಂಪ್ರ ಕೊಟ್ರೇಶ್ ಇವರಿಂದ ಹೂಗುಚ್ಚ ಕೊಡುವುದರ ಮೂಲಕ ಸ್ವಾಗತವನ್ನು ಕೊಡ್ತಾ ಇದೆ.
ಅದಕ್ಕಾಗಿ ಅಧ್ಯಕ್ಷರ ಹತ್ರ ಒಕ್ಕೂಟದಲ್ಲಿ ಮಾತಾಡಿ ನಮಗೆ ಅನುವು ಮಾಡಿಕೊಡ್ಬೇಕು, ರೈತರಿಗೂ ಅನುಕೂಲ ಆಗ್ತದೆ ಅಂತ ತಮ್ಮಲ್ಲಿ ಕೇಳ್ಕೊಂಡು. ಆಯ್ತು, ನಿಮ್ಮ ಒಂದು ಕೋರಿಕೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾನು ಮಾಡಿಸ್ತೀನಿ. ಯಾಕಂದರೆ ಇಲ್ಲಿ BMC ಬೇಕಂತಾದರೆ ಇನ್ನೂ ಸ್ವಲ್ಪ ಹಾಲು ಉತ್ಪಾದನೆ ಬೇಕಾಗಿದೆ. ನಿಮ್ಮ ಹಾಲನ್ನು ಅಕ್ಕಪಕ್ಕದ ಹಳ್ಳಿ ಕಳಿಸ್ಬೇಕಂತಂದ್ರೂ ಕೂಡ ಈಗ ಆ ಹಾಲು ಕಳಿಸೋಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ಎಲ್ಲ ಕಡೆಗೂ ಕೂಡ ಈಗ ಫುಲ್ ಆಗಿದ್ದಾವೆ ಟ್ಯಾಂಕರ್ಗಳು ಹಾಲು ಹೆಚ್ಚಿರೋದ್ರಿಂದ. ಮುಂದಿನ ದಿನದಲ್ಲಿ ಮತ್ತು ಇಲ್ಲೇ ಒಂದು BMC ಮಾಡಲಿಕ್ಕೆ ಅವಕಾಶ ಎಲ್ಲ ಇದೆ. ಇಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಒಂದು ಮನೆ ಸಲ್ಲಿಸ್ತೀನಿ, ಈ ರೀತಿ ಗ್ರಾಮದವ್ರು ಕೇಳ್ತಾ ಇದ್ದಾರೆ ಅಂತಂದು. ಅವರು ನೀವು ಕೂಡ ಒಂದ್ಸರಿ ನಾನು ಹೇಳ್ತೀನಿ, ನೀವು ಕೂಡ ಒಂದು ಮನವಿ ಕೊಡ್ರಿ ನಮ್ಮ ಅಧ್ಯಕ್ಷರಿಗೂ ಮತ್ತು ಮ್ಯಾನೇಜರ್ ಅವ್ರಿಗೆ. ಈಗ ಈ ಹಿಂದೆ 22, 23ನೇ ಸಾಲಿನಾಗೂ ಕೂಡ BMC ಕೇಳಿತ್ತು. ಅವಾಗ ಹೆಚ್ಚು ಹಾಲು ಇತ್ತು, ನಮ್ಮ ಡೈರಿ ಒಳಗೆ ಹೆಚ್ಚಿನ ಹಾಲು ಇತ್ತು. ಆದ್ರೆ ನೀವು BMC ಇಲ್ಲಿ ಕೊಡೋದಕ್ಕೆ ನೀವು ನಿಂದೇಳಿ ಬೇರೆ ಬೇರೆ ಕಡೆ ಕೊಟ್ಬಿಟ್ರಿ. ನಮಗಾಗ್ಲಿ ರೈತರಿಗಾಗ್ಲಿ ತೊಂದರೆ ಏನೈತಿ ಅಂದ್ರೆ ಇಲ್ಲಿಂದ ಆಗೋದು ಹೋಗಕ್ಕೆ ಒಂದು ತಿಂಗಳಿಗೆ 2 ಸಲ 3 ಸಲ ಹಾಲು ಸೇಲ್ ಆಗೈತಿ ಅಂತ ಹೇಳಿ ಬಂದಾಗ ರೈತರಿಗೂ ಕಷ್ಟ ಆಗುತ್ತೆ, ರೈತರಿಗೆ ಕೊಡ್ತಕ್ಕಂಥ ಉತ್ತರ ನಮಗೂ ಕಷ್ಟ ಆಗುತ್ತೆ. ಆ ಉದ್ದೇಶಕ್ಕಾಗಿನ ನಮಗೊಂದು BMC ಕೊಡ್ರಿ ಅಲ್ಲ, ನಿಮಗೆ BMC ಕೊಡಣ್ರಿ, ಅದೇನು ಅಭ್ಯಂತರಲ್ಲ. ನೀವು ಇಲ್ಲಿಂದ ಹಾಲು ಅಲ್ಲಿ ಹೋಗೋದಕ್ಕೆ ಹಾಲು ಫೇಲ್ ಆಗೋದಲ್ಲ. ಮತ್ತೆ ಈಗ ನೀವ್ ಹೇಳ್ತಾ ಇದೀರಿ ಸರ್ ಅದನ್ನ, ಆದ್ರೆ ನಾವು ರೈತರಿಗೆ ಹೇಳಿದ್ರೆ ರೈತರು ಒಪ್ಪಕ್ಕಲ್ಲ. ಅಲ್ಲ, ಇದು ಸದ್ಯ ಟೈಮಿಂಗ್ ಇಲ್ಲ ಸರ್. ಎಲ್ಲ ಟೈಮಿಂಗ್ ಕೂಡ 8:40 ಗಾಡಿ ಇರ್ತದಿಲ್ಲ. ಹಂಗೇನು 6 ಗಂಟೆಗೆ 7 ಗಂಟೆ ಗಾಡಿ ಹೋಗೋದು ಇಲ್ಲಿ. ಅಲ್ಲ ಸರ್, ನೀವ್ ಹೇಳ್ತೀರಿ, ಆದ್ರೆ ರೈತರು ಬೆಳಗ್ಗೆ ಎದ್ದು ಕೆಲಸ ಮುಗಿಸ್ಕೊಂಡು ಇಟ್ಕೊಂಡು ತಾಮಂದ ಹಾಕ್ಬೇಕಂದ್ರೆ ಮೊದಲಿಗೆ ನಾವು ಇಟ್ಟಿಗೆ ಹೋಗಕ್ಕಾದ್ರೆ 9 ಗಂಟೆ ತನಕ ಟೈಮ್ ಇತ್ತು. ಈಗ 8 ಗಂಟೆ ಕಾಲಿಗೆ ಬಂದ್ಬಿಟ್ಟು ಈಗ ಮೊದಲು ಏನಾಯ್ತು 10 ಗಂಟೆವರೆಗೆ ಹಾಲು ಕಲೆಕ್ಷನ್ ಆಗ್ತಾ ಇದ್ವು. ಆದ್ರೆ ಹಾಲಿನ ಗುಣಮಟ್ಟ ಅತಿಯಾಗಿ ಇರೋದ್ರಿಂದ ಗುಣಮಟ್ಟಕ್ಕೋಸ್ಕರ ನಾವು ಎಲ್ಲ BMC ಕೂಡ ನಿಮ್ಮಲ್ಲಿ BMC ಮಾಡೋದು ಕೂಡ 8 ಗಂಟೆಗೆ ಕ್ಲೋಸ್ ಆಗ್ತದೆ. ಅಲ್ಲ ಸರ್, ರೈತರು ಗುಣಮಟ್ಟ ಸರ್ಕಾರ ಆಗ್ತದೆ, ಸ್ವಲ್ಪ ನಾವು ಟೈಮ್ ತಗೊಂಡಿದ್ದಾರೆ ಸರ್ಕಾರ. ಯಾರ ಟೈಮ್ ತಗೋಬೇಕು? ಅಧಿಕಾರಿಗಳು ಅವರ ಮೇಲೆ ಕ್ರಮ ತಗೋಬೇಕು. ಸರ್ಕಾರದ ಮೇಲೆ ಕ್ರಮ ತಗೊಂಡಾಗ ಸರ್ಕಾರ ಇಂದಿನ ತಿಂಗಳು ಆಗ್ತಾರೆ. ನಾವು ಪ್ರತಿ ಬಾರಿ ಮೀಟಿಂಗ್ ಹೋದಾಗ ಮ್ಯಾನೇಜರ್ಗೆ MD ಸಾಹೇಬರು ಕೂಡ ನಾವು ಹೇಳಿದೀವಿ, ಸರ್ ನಾವು ಸಂಘದಲ್ಲಿ ಹೋದಾಗ ರೈತರಿಗೆ 5 ರೂಪಾಯಿ ಸ್ಟಾಪ್ ಆಗಿದೆ, ಅವು ಎಲ್ಲ ಓಕೆ ಮಾಡಿಸಿದಾರೆ, ಅಕೌಂಟ್ ಆಧಾರ್ ಕಡೆ ಲಿಂಕ್ ಇದೆ, ದುಡ್ಡಿನ ಆಗ್ತಾ ಇಲ್ಲ ಅಂದಾಗ ಅವ್ರು ಕೂಡ ನಾವು ಹೇಳಿದೀವಿ. ಅವ್ರನ್ನ ತಗೊಂಡು ಯಾವ ಲೀಸ್ಟ್ ಕೊಡ್ರಿ ನಾವೆಲ್ಲ ಕೊಟ್ಟಿದ್ದೀವಿ. ಈಗ ಅವೆಲ್ಲ ರನ್ನಿಂಗ್ ಇದಾವು. ಸರ್ಕಾರದಲ್ಲಿ ಸ್ವಲ್ಪ ಲೇಟ್ ಮಾಡ್ತಾರೆ ಅಷ್ಟೇ, ಅದು ಬಿಟ್ರೆ ನಮ್ಮ ಮಟ್ಟದಲ್ಲಿ ಪ್ರಯತ್ನ ಮಾಡಿದ್ವಿ ನಾವು. ಅದು ಒಂದು ರೈತರಿಗೆ ಸಹಾಯ ಮಾಡ್ರಿ. ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ಪ್ರಶ್ನೆ ತಪ್ಪೇನಿಲ್ಲ. ನಾವು ಇಷ್ಟು ದಿನ ಎಷ್ಟು ಸಲ ಮೀಟಿಂಗ್ ಬಂದಾಗ ಕೂಡ ನಾನು ಸಾಹೇಬ್ರಿಗೆ ಒಂದು ಮಾತೇನು ಹೇಳಿದ್ದೀನಿ, ನೀವು ಪ್ರಯತ್ನ ಪಡ್ರಿ. ಒಂದು ಇಲ್ಲ ಅಂದ್ರೆ ನಮ್ಮ ಸಂಘದ ವತಿಯಿಂದ ನಾವೇನು 13 ಮಂದಿ ಇದೀವಲ್ಲ, ನಾವು ಒಂದು ಟ್ರ್ಯಾಕ್ಸ್ ಮಾಡ್ಕೊಂಡು ಬಳ್ಳಾರಿಗೆ ಹೋಗ್ತೀವಿ. ನೀವು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಡೇಟ್ ತಗೊಳ್ರಿ, ಅವ್ರನ್ನ ಕೇಳಕ್ ಅಧಿಕಾರ ಐತೆ ನಮಗೆ. ಪರ್ಮಿಷನ್ ಸಂಘದ ನಿರ್ದೇಶಕರಿಗೆ ಎಲ್ಲಾ ಸಂಘದ ಇಡೀ ಟೋಟಲ್ ಜವಾಬ್ದಾರಿ ಸಂಘದ ನಿರ್ದೇಶಕರಿಗೆ ಕೇಳ. ಆ ವಿಚಾರನ ನಾವು ಸತ್ತಿ ಒಂದ್ಸಲ ಹೇಳಿದ್ದೀವಿ. ಆದ್ರೆ ಆ ಡೇಟ್ ತಗೊಂಡು ಇವತ್ತೇ ಕೇಳಿ ನಾಳೆ ಬೆಳಿಗ್ಗೆ ಹೋಗ್ತೀವಿ. ಅದು ಪರ್ಮಿಷನ್ ತಗೊಳ್ಳೋ ಜವಾಬ್ದಾರಿ ಅವ್ರು. ಈಗ ದುಡ್ಡು ಬಿದ್ದಿಲ್ಲ ಅವ್ರು ಕೇಳಿದಾಗ, ಈಗ ಆಲ್ಮೋಸ್ಟ್ ಎಲ್ಲ ದುಡ್ಡು ಭಾಳಷ್ಟು ಜನರಿಗೆ ಬೀಳ್ತಾವೆ. ಈಗ ನಾವು ಕೇಳಲಿಕ್ಕೆ ನಮ್ಮ ಅವ್ರ ಹತ್ರ ಹೋದಾಗ ಸ್ಟಾಪ್ ಆಗಿದೆ, ಕೆಲಸ ಸ್ಟಾಪ್ ಆಗಿದೆ, ಬಿಟ್ರೆ ಎಲ್ಲ ದುಡ್ಡು ಬೀಳ್ತಾವೆ. ಈಗ ಅಲ್ಲ ಈಗ ದುಡ್ಡು ಬೀಳದೆ ಇದ್ರೆ ಕೇಳಕ್ ಹೋಗ್ಬೋದು, ದುಡ್ಡು ಆಲ್ರೆಡಿ ಬ್ಯಾಲೆನ್ಸ್ ಬೇಕಲ್ಲ ಸರ್. ನಾವು ಕೂಡ ನಾವು ಕೇಳಿದಾಗೆ ಅಂತ ಸರ್ ನ್ಯೂ ಬ್ಯಾಲೆನ್ಸ್ ಬಿಟ್ಕಂತ ಬ್ಯಾಲೆನ್ಸ್ ಮಾಡ್ಬಿಡಲ್ಲ ನಾವು ರೈತರೆಲ್ಲರೂ. ಈಗ ಕತರ್ನಾರೆ ಅವ್ರು ಏನ್ ಮಾಡಿದ್ದಾರೆ, ಜುಲೈನಲ್ಲಿ 3 ತಿಂಗಳದ್ದು, ಜೂನ್ಯಾಗ 3 ತಿಂಗಳದ್ದು, ಆಗಸ್ಟ್ನಾಗ 3 ಅಂದ್ರೆ ಹಳೆ ಬ್ಯಾಲೆನ್ಸ್ ಎಲ್ಲ ಆಗ್ತಾ ಬರ್ತಾ ಇದಾರೆ. ಈಗ ಅವರು ಇನ್ನು ಹಿಂದ್ಕೊಂಡಿದ್ದಾರೆ, ಇಲ್ಲಿಂದ ಹಿಂದ್ಕೊಂಡಿದ್ದಾರೆ ಸರ್ಕಾರದಲ್ಲಿ. ಯಾಕೆಂತ ಈಗ 1 ತಿಂಗಳು ಹಾಕಿಲ್ಲ ಅವ್ರೀಗ 2-3 ತಿಂಗಳು 1 ತಿಂಗಳು ಹಾಕಂತ ಬರ್ಕತ್ತಾರೆ ಈಗ ಅವ್ರು. ಅಲ್ಲ ಸರ್, ನಾವು ಕಂಟಿನ್ಯೂ ಈ ಒಕ್ಕೂಟಕ್ಕೆ ಹಾಲು ಹಾಕ್ತಾನೆ ಇದ್ದೀವಿ, ಡ್ಯೂ ಇಲ್ದಲ್ಲಿ ಹಾಲು ಹಾಕ್ತಾ ಇದ್ದೀವಿ. ನಮಗೂ ಯಾಕೆ ಬಿಡಬಾರ್ದು? ಮತ್ತೆ ನೀವು ಬಿದ್ದಿದೆ ನೋಡ್ರಿ, ಚೆಕ್ ಮಾಡ್ರಿ, ಬೀಳ್ತದ ನೋಡ್ರಿ, ನೀವು ಬಿದ್ದಿದೆ ನಿಮ್ದು. ನಾವು ಇಂದಿನ ಗ್ಯಾಪಿನ ಬೀಳೋದ್ ಕೇಳಕತ್ತೀರ. ನಾವು ನ್ಯೂ ಬ್ಯಾಲೆನ್ಸ್ ಎಲ್ಲ ಬೀಳ್ತಾ ಇದೆ, ನಾನು ಅದಕ್ಕೆ ಒಪ್ಕೊಂತೀನಿ. ಒಕ್ಕೂಟ ರೆಡಿ ಇದೆ, ಕೆಲಸ ಮಾಡಿದ್ದೀರಿ, ಎಲ್ಲ ಸರಿ ಇದೆ. ಓಲ್ಡ್ ಬ್ಯಾಲೆನ್ಸ್ ಯಾವಾಗ ಬರುತ್ತೆ ರೈತರಿಗೆ ಹಾಕ್ತೀವಿ. ಆದಷ್ಟು ನಾವು ಪ್ರಯತ್ನ ಮಾಡ್ಬೇಕು. ನೀವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಸಾಲ್ವ್ ಮಾಡ್ಬೇಕು. ಹೋದಾಗ ಕೆಲಸ ಮಾಡಿದ್ರಿ ಡೈರೆಕ್ಟ್ ಆಗಿ ರೈತನ ಹೋಗಕ್ಕೆ ಅಧಿಕಾರಿಗಳು ತಕ್ಕ ಇಲ್ಲ, ನಾವು ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದಕ್ಕಾಗಿನ ತಮಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ನಾವು ಮ್ಯಾನೇಜರ್ ಹತ್ರ ಮಾತಾಡಿದೀವಿ, ಹಾಕ್ತೀವಿ ಅಂತ ಹೇಳಿದಾರ, ಆಗ್ತಾ ಇದಾರೆ. ಈಗ ಮುಂದಿನ ದಿನದಲ್ಲಿ ನೀವು ಹಾಕ್ಸೋ ವ್ಯವಸ್ಥೆ ಮಾಡ್ತೀವಿ ನಾವು.
ಸಾಲಿನ ಹಾಲು ಉತ್ಪಾದಕರ ಮಹಾಜನ ಸಭೆಯ ಉದ್ದೇಶಿಸಿ ಬಿ ಜಗದೀಶ್ ಮತ್ತು ಉಪಾಧ್ಯಕ್ಷರು ಬ್ರಹ್ಮಾನಂದ್ ಅವರ ನೇತೃತ್ವದ ಈ ಮಹಾಜನ ಸಭೆಯ ಹೋಗೊಟ್ಟು ಈ ಊರಿನ ಹಾಲು ಉತ್ಪಾದಕರು ಮತ್ತು ರೈತ ಬಾಂಧವರು ಎಲ್ಲರೂ ಸಹಕರಿಸಿ ಒಂದು ಹೆಮ್ಮೆಯ ವಿಷಯ ಇದು. ಎಲ್ಲರೂ ಕೂಡಿದ್ದಕ್ಕೆ ಆದರೆ ಯಾವುದೇ ಒಂದು ತೊಂದರೆ ಇಲ್ಲದಾಗಿ ಒಂದು ಜವಾಬ್ದಾರಿಯುತವಾಗಿ ನಿಭಾಯಿಸಿದಂಥ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ನಮ್ಮ ಗುರು ಸಾರರು ಊರಿನ ಹಿರಿಯರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಒಕ್ಕೂಟ. ಅಡಿ ಇದೆ, ಯಾರು ಹಾಗೆ ಹೋಗಬಾರದು. ಚೆನ್ನಾಗ್ತದೆ. ವಾರ್ಷಿಕ ಮಹಾಸಭೆಯ ಎಲ್ಲ ಹೊಂದಿರತಕ್ಕಂಥ ರೈತ ಹಾಲು ಉತ್ಪಾದಕರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಜಗದೀಶ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ ಮತ್ತು ಉಪಾಧ್ಯಕ್ಷರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಮತ್ತು ಗುರುಬಸವರಾಜ್ ಅವರವರು ಸಂಘದ ಸೂಪರ್ವೈಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಮತ್ತು ಎಲ್ಲ ನನ್ನ ಸದಸ್ಯ ಸಹಪಾಠಿಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. 2023-24ನೇ ಸಾಲಿನ ಸಭೆಯ ವಿಷಯಗಳು ಇಲ್ಲಿ ಓದಲಿಕ್ಕೆ ಬಯಸ್ತೇನೆ. ಈ ಸಭೆಯ ಹಿಂದಿನ ವರ್ಷದ ಸಾಮಾನ್ಯ ಸಭೆಯ ನಡವಳಿಕೆಗಳನ್ನು ಓದಿ ದೃಢೀಕರಿಸುವುದು ಮತ್ತು 23-24ನೇ ಸಾಲಿನ ವಾರ್ಷಿಕ ಸಭೆಯ ಲೆಕ್ಕಪಸಣ ವರದಿ ಮತ್ತು ಅದರ ಮೇಲಿನ ಮಂಡಳಿಯ ಅನುಪಾಲನಾ ವರದಿಯನ್ನು ಪರಿಶೀಲಿಸುವುದು, ವಿಚಾರಣಾ ವರದಿ ಪರಿಶೀಲಿಸುವುದು, 2024-25 ಸಾಲಿನ ನಿವ್ವಳ ಲಾಭ ವಿಲೇವಾರಿ ಮತ್ತು ಸಂಘದ ಕಾರ್ಯಾಚರಣೆಯಲ್ಲಿ ಕೊರತೆ, ಅದರ ಪುನರಾವಲೋಕನ ಮತ್ತು ಕೊರತೆಯನ್ನು ನೀಗಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು, 24-25ನೇ ಸಾಲಿನ ಸಮಿತಿಯಿಂದ ತಯಾರಿಸಲಾದ ಸಂಘದ ಕಾರ್ಯಚಟುವಟಿಕೆಗಳು ಕಾರ್ಯಕ್ರಮವನ್ನು ಅನುಮೋದಿಸುವುದು, 24-20 ಐಡಿಯಾ ದುಡ್ಡನ್ನು ಬಿಲ್ಲಿಗೆ ಹೆಚ್ಚಿ ಕೊಡ್ತಾರೆ, ವಾಪಸ್ ಕಟ್ ಮಾಡ್ಕೊಂಡಿದ್ರು. ಐಡಿಯಾ ದುಡ್ಡಾಗ ಬಿಲ್ಲೆ ಕೊಟ್ಟಿಲ್ಲ, ವಾಪಸ್ ಕಾಣ್ತಾ ಇಲ್ಲ. ಅದು ಆಕ್ಚುಲಿ ನಮ್ಮ ಅಕೌಂಟ್ಸ್ ಹೊರತು ಐಡಿಎಫ್ ಮತ್ತು ಐಡಿಎಫ್ ಬೂದ್ಗುಂಪ ನಮ್ಮ ಆರ್ಥಿಕ ವ್ಯವಸ್ಥೆಗೆ ನಮ್ಮ ಸಂಘದ ಧಕ್ಕೆ ಯಾವುದೇ ಕಾರಣಕ್ಕೆ ಬರಲ್ಲ. ಅದು ಕುಡಿದಾರನ್ನ ವಾಪಸ್ ತಗೊಂಡ್ರೆ ಅಷ್ಟೇ, ಅಂದ್ರೆ ಬಿಲ್ಲೆ ಹೆಚ್ಚುವರಿ ಕೊಟ್ಟು ವಾಪಸ್ ತಗೊಂಡ್ರೆ ಅಷ್ಟೇ. ಆದ್ರೆ ನಮ್ಮ ಸಂಘಕ್ಕೆ ಯಾವುದೇ ರೀತಿಯಿಂದ ಐಡಿಎಫ್ ಕೊಡೋದಾಗ್ಲಿ ಬಿಡೋದಾಗ್ಲಿಂದ ತೊಂದರೆ ಏನಿಲ್ಲ. ಅದು ಏನು ತೊಂದರೆ ಇಲ್ಲ. ಅದರಿಂದ ಇದ್ರ ಹಿಂದೆ ಇನ್ಸೆಂಟಿವ್ ಬ್ಯಾಲೆನ್ಸ್ಗಳನ್ನ ಎಲ್ಲವೂ ಮೇಂಟೈನ್ ಮಾಡಿದ್ದೀರಾ? 2019ರಿಂದ ಈ ಒಂದು DBT ಆ್ಯಪ್ ಮುಖಾಂತರ ರೈತರಿಗೆ ಹಣವನ್ನು ಪಾವತಿ ಮಾಡೋದು ಸರ್ಕಾರದವರು. ಆದರೆ ಕೆಲವೊಂದ್ಸರಿ ಏನಾಯ್ತು ಅಂದರೆ ಆ ಸಮಯದಲ್ಲಿ ಅವ್ರ ಆಧಾರ್ ಕಾರ್ಡು ಅಕೌಂಟಿಗೆ ಲಿಂಕ್ ಇರದೇ ಇರೋದ್ರಿಂದ ದುಡ್ಡು ಹಾಕ್ದಂಗೆ ಬಂದಿಲ್ಲ ಅವನು. ನೆಕ್ಸ್ಟ್ ಅವನ್ನ ನಮ್ಮ ರೈತರಿಗೆ ದುಡ್ಡು ಬಿದ್ದಿಲ್ಲ ಅಂತ ಹೇಳಿದ್ಮೇಲೆ ಆಧಾರ್ ಕಾರ್ಡು ಮತ್ತು ಅಕೌಂಟ್ ಲಿಂಕ್ ಮಾಡಿದ ಮೇಲೆ ಸರ್ಕಾರದ ದುಡ್ಡು ಹಾಕಿದ್ರೆ ಇಲ್ಲಿವರೆಗೂ. ಈಗ ಸದ್ಯ ಒಂದು ಜನವರಿಯಿಂದ ದುಡ್ಡು ಹಾಕಿದ್ರು ಕೂಡ ಉಮಿಡ್ಗೆ ಆಗ್ತಾ ಇಲ್ಲ. ಅವರು 2 ತಿಂಗಳ 3 ಜನವರಿಯಿಂದ ಆಗ್ತಾ ಇದ್ದಾರೆ, ಮಾರ್ಚಿಂದ ನನಗೂ ಬಿದ್ದಿದೆ. ಈ ಹಿಂದೆ 9 ತಿಂಗಳು ಬ್ಯಾಲೆನ್ಸ್ ನಂದಿದೆ. ಆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಯಾವಾಗ? ಇವು ಒಕ್ಕೂಟಗಳು ಈಗ ಕಲ್ಲು ಹಿಡಿದ ತಕ್ಷಣ ಮುಂದಕ್ಕೆ ಹೋಗ್ತೀವಿ, ಇದಕ್ಕೆ ಬೀಳಲ್ಲ. ಕಲ್ಲು ಹಿಡಿದ ತಕ್ಷಣ ಮುಂದಕ್ಕೆ ಹೋದ್ರೆ ಹಿಂಗೆ ಕಲ್ಲು ಹಾಕಿನದೆ
ಸರಿ ಅವ್ರಿಗೆ ಸರ್ಕಾರದವ್ರು ಹಿಂದಿನ ಬ್ಯಾಲೆನ್ಸ್ ಅನ್ನ ಯಾರು ಮೇಂಟೈನ್ ಮಾಡ್ಬೇಕಲ್ಲ ಅವ್ರು ಸರ್ಕಾರದವ್ರು ಹಾಕೋದೀಗ ಇವರು ನಮ್ಮ ಆಡಳಿತ ಮಂಡಳಿಯವರು ಅದ್ರ ಬಗ್ಗೆ ಕ್ರಮ ವಹಿಸ್ಬೇಕಾನೆ. ಇಲ್ಲ ಪ್ರತಿ ಅದ್ರ ಜವಾಬ್ದಾರಿ ಹೊತ್ಕೊಂಡ ಅದಕ್ಕೆ ಬರ್ತಕ್ಕಂತ ರೈತನಿಗೆ ಕೊಡಿಸ್ತಕ್ಕಂತ ಸಹಾಯಧನ ಕೊಡಿಸ್ಬೇಕಾನೆ. ದಾತಮ್ಮನವರೇ ಪ್ರತಿ ಸಾರಿಗೆ ಮೀಟಿಂಗ್ ನಲ್ಲಿ ಕೂಡ ನನಗೆ ಹೇಳಿದಾರೆ ಅವರು, ಸರ್ 5 ರೂಪಾಯಿದ್ದು ರೈತ ತೊಂದರೆ ಆಗ್ತಿದೆ, ಅದನ್ನ ನಾವು ಒಗ್ಗೂಟ ಕಡೆಗೆ ಹೋಗೋಣ ಎಲ್ಲರೂ ಕೂಡ ಅಂತ ಹೇಳಿದಾರೆ ಅವರು. ಅಲ್ಲಿಗೆ ಏನಾಯ್ತು, ನಾವು ಹೋಗ್ಬೇಕಂತ ತೀರ್ಮಾನ ಮಾಡಿದಾಗ ಸರ್ಕಾರದವರೇ ಆಗ್ತಾ ಬಂದ್ರು. ಅಂದ್ರೆ 2-3 ತಿಂಗಳು ಬ್ಯಾಲೆನ್ಸ್ ಯಾಕೆಂತ ಬರಕತ್ತಾರೆ ಈಗ ಅವರು. ಹಂಗಾಗಿ ಕಂಟಿನ್ಯೂ ಇದೆ, ಸ್ವಲ್ಪ ಲೇಟ್ ಆಗಿದೆ ಸರ್ಕಾರದಲ್ಲಿ. ಓಲ್ಡ್ ಬ್ಯಾಲೆನ್ಸ್ ಅನ್ನ ಹಾಕಿ ನ್ಯೂ ಬ್ಯಾಲೆನ್ಸ್ ಅನ್ನ ಸ್ಟಡಿಯಾಗಿ ಉಳಿಸ್ತಾರೆ 1 ತಿಂಗಳು. ಯಾವುದೇ ಸರ್ಕಾರನು ಹಿಂದೆ ಡೇ ಬೈ ಡೇ ಕೊಡಕ್ಕಾಗಲ್ಲ, ಒಪ್ಕೊಂತೀನಿ. ಆದ್ರೆ 6-7 ತಿಂಗಳು ಬಿಟ್ಟು ಈ ಜನವರಿ ಹಾಕಿದ್ರೆ 1 ತಿಂಗಳು ಸರ್ಕಾರ ಒಕ್ಕೂಟ ಕೊಡ್ತೈತಿ ಅಂತ ಯಾವ ಭರವಸೆ ಮೇಲೆ ರೈತ ಬರೀಬೇಕು? ಆಕರ್ಷಿಸಬೇಕು. ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮುಂದೆ ಒಕ್ಕೂಟ ಲಾಭ ಆದಾಗ ನಿಮಗೆ ಆ ರೇಟನ್ನು ಸರಿಪಡಿಸಿ ಮತ್ತು ಹೆಚ್ಚಿನ ಲಾಭ ಆದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡ್ತಾರೆ. ಯಾಕಂದ್ರೆ ಈಗ ಅಂತ ಉದಾಹರಣೆಗಳು ಕೂಡ ಇವೆ. ಸುಮಾರು 5 ವರ್ಷದಲ್ಲಿ ನಮ್ಮ ರೈತರಿಗೆ ಯಾವುದೇ ರೀತಿಯಿಂದ ದರವನ್ನು ಕಡಿಮೆ ಮಾಡಿದ್ದಲ್ಲ. ಈಗ 3-4 ತಿಂಗಳು ಕಟ್ ಮಾಡಿಕೊಂಡಿಲ್ಲ ಅಂತೇಳಿ ನಮ್ಮ ಸಂಘದ ಮಾಹಿತಿ ಪ್ರಕಾರ ನಾನು ತಿಳ್ಕೊಂಡಿದ್ದೆ. ಆ IDF ದುಡ್ಡನ್ನ ನಮ್ಮ ಪಾಯಿಂಟ್ ಅನ್ನ ಕಟ್ ಮಾಡಿದ್ದಾನ, ಅದೆಲ್ಲ ದುಡ್ಡು ಹೆಂಗ ಸಂಘಕ್ಕೆ ಒಕ್ಕೂಟಕ್ಕೆ ಲಾಸ್ ಆಕತಿ. ಈಗ ರೈತರಿಗೆ IDF ಅನ್ನು ಕಟ್ ಮಾಡ್ತಾ ಇದ್ದಲ್ಲ, IDF ಅನ್ನ ಈ ಹಿಂದೆನೂ ಕಟ್ ಮಾಡಿದ್ದಾರೆ. ನಾನು ಈ ಸಂಘದ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ, ಈಗ ಹಾಲಿ ಸದಸ್ಯನಿದ್ದೀನಿ. ಫ್ಯಾಕ್ಟ್ರಿ ಹಿಂದಿನ ದಿನಗಳಲ್ಲಿ ಒಕ್ಕೂಟದ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ IDF ಕಟ್ ಮಾಡ್ತಾ ಇದ್ರು. IDF ಅನ್ನ ಕಟ್ ಮಾಡದೇ ಇದ್ರೆ ಆ ಸಂಘ ಅದು ಲಾಭ ತಾನೆ. 1,70,000-80,000 ರೂಪಾಯಿ ಪ್ರತಿ ತಿಂಗಳು ಹೋಗ್ತಿತ್ತು. ಇಲ್ಲ, ನಮ್ಮ ಸಂಘದಿಂದ IDF ಅನ್ನ ಕಟ್ ಮಾಡಿದಾಗ ಪ್ರತಿ ತಿಂಗಳು 1-1.5 ಲಕ್ಷ ರೂಪಾಯಿಯನ್ನ IDF ಆಗಿ ಕಟ್ ಮಾಡ್ತಾ ಇದ್ರು. ಆ ದುಡ್ಡು ಒಕ್ಕೂಟಕ್ಕೆ ಹೋಗ್ತಿತ್ತು. ಈಗ ಅದು ಈಗ ರಿಟರ್ನ್ ಆಗಿರೋದ್ರಿಂದ ಸಂಘ ಅತಿ ಹೆಚ್ಚಿನ ಬೆಳವಣಿಗೆ ಕಾಣಬಹುದಲ್ಲ. ಇಲ್ಲ, ಆ ರೀತಿ ಆ ದುಡ್ಡನ್ನ ಮತ್ತೆ ಮರಳಿ ಹಾಕದೆ ಯಾವಾಗ? ಅಲ್ಲ, 1 ನಿಮಿಷ ಕ್ಲಾರಿಫಿಕೇಶನ್ ಕೊಡ್ತೀನಿ ಅದಕ್ಕೆ. ಈಗ IDF ಮತ್ತು IDF ಗುಂಪು ಅಂತಂದು ಕಡಿತ ಮಾಡಿದ್ರು ಒಕ್ಕೂಟದಲ್ಲಿ. ಆದರೆ ಈಗ ಕಡಿತ ಮಾಡಿಲ್ಲ, ಯಾಕಂದ್ರೆ ಒಕ್ಕೂಟ ನಷ್ಟಕ್ಕೆ ಬರ್ತದ್ರಿಂದ ರೈಟ್ ಕಡಿಮೆ ಮಾಡುವ ದೃಷ್ಟಿಯಿಂದ ಆ ದುಡ್ಡನ್ನು ಕಡಿತ ಮಾಡೋದು ಬಿಟ್ಕೊಂಡು ಅಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ರು. ಮತ್ತೆ ಈಗ ರೇಟ್ ಕಡಿಮೆ ಮಾಡಿದ್ರೆ ಮತ್ತೆ IDF ಮಾಡ್ತಾ ಇದ್ದಾರೆ ಈಗ ಒಕ್ಕೂಟ ಮೇಂಟೈನ್ ಮಾಡಲಿಕ್ಕೆ. ಆದರೆ IDF ಕಟ್ ಮಾಡೋದ್ರಿಂದಾಗಲಿ IDF ಕಟ್ ಮಾಡದಿರೋದ್ರಿಂದಾಗಿ ಎಲ್ಲ ಸರ್ವಧರ್ಮೇಶ್ವರು, ಊರಿನ ಗಣ್ಯಮಾನರು ಆದಷ್ಟು ಬೇಗ ಈ ವೇದಿಕೆ ಮುಂಗಾಪದ ಬರಬೇಕಾಗಿ ತಮ್ಮಲ್ಲಿ ಕಳಕಳಿ ಬಂದಿದರು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸಭೆ ಆರಂಭಗೊಳ್ಳಲಿದೆ. ಊರಿನ ಗಣ್ಯಮಾನರು, ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು, ಅಧ್ಯಕ್ಷರು, ಊರಿನ ಪ್ರಮುಖ ರೈತರು, ಗಣ್ಯಮಾನ್ಯರು ನಮ್ಮ ಸಭೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭಗೊಳ್ಳಲಿದೆ. ಪ್ರತಿಯೊಬ್ಬರ ವೇದಿಕೆ ಮುಂಭಾಗ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಹಾಲು ಉತ್ಪಾದಕರ ಚರ್ಚಾ ವಿಷಯ ಯಾವುದೇ ಇಲ್ಲದ ಕಾರಣ ಒಕ್ಕೂಟದ ಅಧಿಕಾರಿಗಳು ಸಂಘದ ಡೈಲಿ ಶಾಂಪು ನಾಲೆಲ್ಲ ತಗೊಳ್ತಿರಲ್ಲ, ದಿನಕ್ಕೆ ಎಷ್ಟು ಲೀಟ್ರ್ ಹಾಕವು, ತಿಂಗಳಿಗೆ ಎಷ್ಟು ಹಾಕವು, ಅದು ಪೇಮೆಂಟ್ ಎಲ್ಲಿ ಹೋಗ್ತದೆ? ಶಾಂಪು ನಾಲೆಲ್ಲ ತಗೊಂತಿರಲ್ಲ. ಶಾಂಪು ಹಾಲು 50 ml ತಗೊಂತೀವಿ ಮಿನಿಮಮ್. ಅದನ್ನ ಬಿಟ್ಟರೆ ಏನು ಹೆಚ್ಚಿಗೆ ಏನು ತಗೊಳಲ್ಲ, ಅದು ಮಿನಿಮಮ್ ಇದೆ ಅಂತ ಕೇಳೋದು ನಾನು. ಅಲ್ಲ, ಎಲ್ಲಿ ಪೇಮೆಂಟ್ ಏನ್ ಮಾಡ್ತೀರಿ ಅಂತ ಈಗ ಉದಯ 30 ಲೀಟರ್ ಹಾಕೋತಿಗೆ ಅದನ್ನ ಏನ್ ಮಾಡ್ತೀವಿ ಪೇಮೆಂಟ್ ಅಂತ ಕೇಳೋದು. ಅದನ್ನ ನಾವು ವಾಪಸ್ ಒಕ್ಕೂಟ ಕಳಿಸ್ತೀವಿ. ಅದು ಅಂದಾಜು ಹೆಚ್ಚುವರಿ ತೂಕದಲ್ಲಿ ಹೆಚ್ಚುವರಿ ಬರ್ತದೆ. ಅದು ಹೆಚ್ಚುವರಿ ಲಾಭಾಂಶಕ್ಕೂ ಅನ್ವಯ ಆಗುತ್ತೆ. ಅದನ್ನ ಕೇಳಿ ತಕ್ಕ ನಾನು ಏನು ಅಂತ ಕೇಳಿದ್ರು. ಅವಾಗ ಏನ್ ಮಾಡಿದ್ರು ಅಂದ್ರೆ ಅವಾಗ ವಾಪಸ್ ಹಾಕ್ಬಿಡ್ತಿದ್ರು. ಅಲ್ಲ, ಶಾಂಪು ನೋಡಿ ಮತ್ತೆ ಅವ್ರ ಕ್ಯಾನೆಟ್ ಹಾಕ್ಬಿಡ್ತಿದ್ರು. ಮತ್ತೆ ನೀವ್ ಯಾಕೆ ತಗೊಂಡು ಹಾಕಲ್ಲ ಅಂತ ಕೇಳಿದ್ರು. ಮತ್ತೆ ಹಾಕ್ಬಿಡಲ್ಲ ಅವ್ರಿಗೆ ಸುಮ್ಮನೆ ಅದಕ್ಕೆ ಒಕ್ಕೂಟ ಯಾಕೆ ಕಳಿಸ್ತೀವಿ? ಅಲ್ಲ, ನಮ್ಮ ಡೈರಿ ಅಭಿವೃದ್ಧಿಗೆ ನಾವು ತಗೊಂತೀವಿ. ಇಷ್ಟು ಸಹ 2016ರಿಂದ ಅದನ್ನ ತಗೊಂಡಿದ್ದಲ್ಲ. ನಮ್ಮ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬಂದಿದೆ. ಈ ಫ್ಯಾಟ್ ಆಧಾರಿತ ರೇಟ್ ಬಂದಿದೆ. 1 ತಿಂಗಳ ನಮ್ಮ ಲಾಭಾಂಶದಲ್ಲಿ ವ್ಯತ್ಯಾಸ ಆಯ್ತು. ಆದ ಕಾರಣ ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡು 50 ml ತಗೊಳ್ಳೋಕೆ ಒಪ್ಪಿಗೆ ಕೊಡ್ತೀವಿ.
ಇದಕ್ಕೂ ನೀವು ರೈತರೆಲ್ಲರೂ ನಮಗೆ ಬೇಡಪ್ಪ 50 ಮೇಲೆ ನೀವು ತೆಗೆದುಕೊಳ್ಳಬೇಕಂದ್ರೆ ಮುಂದಿನ ನಮ್ಮ ಆಡಳಿತ ಮಂಡಳಿಯ ಮಾಸಿಕ ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಅದನ್ನ ಕೂಡಲೇ ಬಂದ್ ಮಾಡೋ ವ್ಯವಸ್ಥೆ ಅಂತ ಮಾಡ್ತೀವಿ. ಈ ಇಷ್ಟು ತಕ್ಕಂತೆ ನಮ್ಮ ಸಂಘದ ಅಕೌಂಟ್ಗೆ ಬಂದಿದೆ. ತಮ್ಮ ಗ್ರಾಮದಲ್ಲಿ ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಹಾಲನ್ನು ಹಾಕಿ ಸಾಕಿಸ್ತಾ ಇದ್ದೀರಿ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಗುಣಮಟ್ಟ ಬರಬೇಕು. ನಿಮ್ಮ ಒಂದು ಉತ್ತಮವಾದ ಗುಣಮಟ್ಟದ ಹಾಲಿನಿಂದ ನಮ್ಮ ಒಕ್ಕೂಟ ಕೂಡ ಒಂದು ಉನ್ನತ ಬೆಳವಣಿಗೆ ಕಾರಣ ಆಗ್ತದೆ. ಮತ್ತು ಅಲ್ಲಿಂದ ಇಳುವರಿ ಕೂಡ ಉತ್ತಮವಾದ ಒಂದು ಆಡಳಿತ ಮಂಡಳಿಗಳು ಮತ್ತೆಲ್ಲ ಹಾಲು ಉತ್ಪಾದಕರು ನಿಮ್ಮ ಒಂದು ಶ್ರಮದಿಂದನೇ ಇವತ್ತು ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಯಾಕಂದರೆ ಈ ಪ್ರತಿಯೊಬ್ಬರು ಉತ್ಪಾದಕರು ಮತ್ತು ನಿರ್ದೇಶಕರು ಅಧ್ಯಕ್ಷರು ಎಲ್ಲರೂ ಕೂಡ ಕಾರಣೀಕರ್ತರಾಗಿರ್ತಾರೆ. ಮತ್ತು ನಮ್ಮ ಒಕ್ಕೂಟದಿಂದ ದೊರಕುವ ಸೌಲಭ್ಯಗಳಲ್ಲಿ ಫಸ್ಟ್ ಒಂದು ನಾನು ಹೇಳೋಕ್ಕೆ ನಮ್ಮಲ್ಲಿ ಪಶು ವೈದ್ಯರು ಈಗ ಸುಮಾರು 6 ತಿಂಗಳಾಯಿತು ನಮ್ಮಲ್ಲಿ ಒಂದು ಅಡಚಣೆ ಇದೆ. ತಾವು ಸಾಕರಿಸಬೇಕು. ಯಾಕಂದರೆ ನಾನು ಹೇಳಬೇಕಾದ ವಿಷಯ ಇವತ್ತು. ಯಾಕಂದರೆ ಫೆಬ್ರವರಿ ತಿಂಗಳಲ್ಲೇ ಬಿಟ್ಟು ಹೋಗಿದ್ದಾರೆ. ನಮಗೆ ಡಾಕ್ಟ್ರು ಒಂದು ಸಿಗ್ತಾ ಇಲ್ಲ ಆ ವ್ಯವಸ್ಥೆಗೆ. ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಕಡೆಗೆ ಸಿಕ್ಕಂತಂದು. ಇಲ್ಲಿ ಕೂಡ ಡಾಕ್ಟ್ರು ಬರ್ತಾ ಇಲ್ಲ. ಕಾರಣ ಇಷ್ಟೇ, ಹೊಸ ಡಾಕ್ಟ್ರು ನಾವು ಯಾಕೆ ಬರ್ತಾ ಇಲ್ಲ ಅವರು ಅಂದರೆ ಒಕ್ಕೂಟದಲ್ಲಿ ನೇಮಕಾತಿ ಇದೆ. ಆ ನೇಮಕಾತಿಗೆ ಅವ್ರು ಬಂದರೆ ಮತ್ತೆ ಇವ್ರು ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಅವರು ಬರ್ತಾರೆ. 9 ಜನ ನೇಮಕಾತಿ ಮಾಡ್ತಾ ಇದ್ದಾರೆ ಈಗ ಹೊಸಬ್ರನ್ನ ಪರ್ಮನೆಂಟ್ ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ಅವರು ಈಗ ಅವ್ರಿಗೆ ಗೊತ್ತಿದೆ ಆ ವಿಷಯ ಅವ್ರಿಗೆ. ಹಾಗಾಗಿ ಇವ್ರು ನಾವು ಹೋಗ್ಬೇಕು ಅಂದ್ರೆ ಮತ್ತೆ ಹೊಸ ಡಾಕ್ಟ್ರು ಬಂದು ನಮ್ಮ ಬಿಡಿಸಿ ಕಳಿಸ್ತಾರೆ ಅನ್ನೋ ದೃಷ್ಟಿಯಿಂದ ಯಾರು ಕೂಡ ಮಧ್ಯದಲ್ಲಿ ಬಿಟ್ಟು ಬರ್ತಾ ಇಲ್ಲ ಇಲ್ಲಿಗೆ. ಹಾಗಾಗಿ ಸ್ವಲ್ಪ ಸಾಕರ್ತೀರಿ. ಮತ್ತು ಇನ್ನುವಂಥ ರೀತಿಯಲ್ಲಿ ನಮ್ಮಲ್ಲಿ ಪುಷ್ಪಹಾರ, ಗಂಗೆ ಮಿಶ್ರಣ ಮತ್ತು ಗೋದಾರ ಶಕ್ತಿ, ಸಮೃದ್ಧಿ ಮತ್ತು ಪಶು ಔಷಧಿಗಳು ಮತ್ತು ಫಸ್ಟ್ ಏಡ್ ಕಿಟ್ಗಳು ಇವೆಲ್ಲ ನಮ್ಮ ಕುಟುಂಬದಿಂದ ಅನುದಾನ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಹಾಗೂ ಮೊನ್ನೆ ಆಕಸ್ಮಿಕವಾಗಿ ನಮ್ಮ ರೈತರು ಬಣಿವಿ ಬೆಂಕಿಗೆ ಸುಟ್ಟು ಹೋದಾಗ 5 ಜನ ರೈತರಿಗೆ ನಮ್ಮ ಕುಟುಂಬದಿಂದ 10,000 ರೂಪಾಯಿನ ಸಹಾಯಧನ ಅಂತಂದು ಅನ್ನೊಂದು ರೀತಿಯಲ್ಲಿ ಕೊಡ್ತೀವಿ. ಅದೇ ರೀತಿಯಾಗಿ ನಿಮ್ಮ ಸಂಘ ಕೂಡ ನಮ್ಮ ರೈತರಿಗೆ ತೊಂದರೆ ಆಗಿದೆ ಅಂತಂದು ಅವರು ಕೂಡ ಸಂಘ ವತಿಯಿಂದ ಒಂದು 5,000 ರೂಪಾಯಿನ ಒಬ್ಬರಿಗೆ 5,000 5 ಜನಕ್ಕೆ 25,000 ರೂಪಾಯಿನ ಸಹಾಯಧನ ಮಾಡಿದ್ದಾರೆ. ಈ ರೀತಿ ಒಂದು ಈ ಸಂಸ್ಥೆ ಒಕ್ಕೂಟ ಇರ್ಬೋದು, ಈ ಸಂಸ್ಥೆ ಇರ್ಬೋದು ರೈತರ ಪರವಾಗಿರ್ತದೆ. ಸ್ವಲ್ಪ ವ್ಯತ್ಯಾಸಗಳು ಆಗ್ತಿರ್ತಾವು. ಮತ್ತೆಲ್ಲ ರೈತ ಬಂಧುಗಳು ಕೆಲವು ಸಾಕರಿಸಬೇಕಾಗುತ್ತೆ. ಮತ್ತು ನಮ್ಮ ಒಕ್ಕೂಟದಿಂದ ಆಕಸ್ಮಿಕವಾಗಿ ಯಾರೋ ನಮ್ಮ ರೈತರು ಮಾಡೋದಿದ್ರೆ ಅವ್ರಿಗೆ 20,000 ರೂಪಾಯಿ ಕೊಡೋ ಒಂದು ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ಸ್ಪಾಟ್ ನಾವು ಅವತ್ತು ಮಾಡೋದಿದ್ದಾಗ 10,000 ರೂಪಾಯಿ ಸಂಘದಿಂದ ಕೊಟ್ಟಿರ್ತೀವಿ. ನೆಕ್ಸ್ಟ್ ಎಲ್ಲ ಅವರು ವರದಿಗಳನ್ನ ಕೊಟ್ಟ ನಂತರ ನಾವು ವಾಪಸ್ ಅವರಿಗೆ 10,000 ರೂಪಾಯಿ ಮತ್ತೆ ಮಾಡೋ ಸಹಜ ಮಾಮಿನಿಯವರಿಗೆ 10,000 ಕೊಡೋ ಒಂದು ಸೌಲಭ್ಯವನ್ನು ನಮ್ಮ ಒಕ್ಕೂಟದಲ್ಲಿ ಆ ವ್ಯವಸ್ಥೆ ಇದೆ. ಹಾಗೂ ರಾಸುಗಳಿಗೆ ಕೃಷಿ ವಿಮೆ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಸಂಘದಲ್ಲಿ ಕೂಡ ಒಂದು ಸಬ್ಸಿಡಿ ರೀತಿಯಲ್ಲಿ ಮಾಡ್ತಿದ್ದೀವಿ. ಪ್ರಾರ್ಥನೆ ರೆವರೆಂಡ್ ಚೆನ್ನಪ್ಪ ಶಾಲಾ ಮಕ್ಕಳಿಂದ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಪರಿಪರಿಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬಕುತಿ. ಪರಿಪರಿಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. 6 ಶಾಸ್ತ್ರವನ್ನೋದಿದರೇನು ವ್ಯರ್ಥ ಮುಗಿಸಿದರೇನು. 6 ಶಾಸ್ತ್ರವನ್ನೋದಿದರೇನು ಎಂ ಬಸವರಾಜ್ ಅವರಿಂದ ಧನ್ಯವಾದ. 2023-24ನೇ ಸಾಲಿನ ಜಮಾ ವರದಿ, ಸಹಕಾರ ಶಿಕ್ಷಣ ನಿಧಿ, ಸಹಕಾರ ಪ್ರಚಾರ ನಿಧಿ, ಸ್ಥಿರಾಸ್ತಿ ಸವಕಳಿ ನಿಧಿ 1,20,971 ರೂಪಾಯಿ. ಸ್ಥಿರಾಸ್ತಿಗಳ ಸವಕಳಿ ನಿಧಿ 1,34,773 ರೂಪಾಯಿ. ಎಐ ಉಪಕರಣ ಬಾಕಿ 620 ರೂಪಾಯಿ. ಪಶುಹಾರ ಬಾಕಿ 56,89,695 ರೂಪಾಯಿ. ಫ್ಲೆಕ್ಸ್ ಮಿಲ್ಕ್ ಬಾಕಿ. ಗೋದಾರ ಶಕ್ತಿ 19,200 ರೂಪಾಯಿ. LND ಬಾಡಿಗೆ 2,832 ರೂಪಾಯಿ. LN2 ಸೇವಾ ಶುಲ್ಕ 6,214 ರೂಪಾಯಿ. LNS ಬಾಕಿ 36,386 ರೂಪಾಯಿ. ಖನಿಜ ಮಿಶ್ರಣ ಬಾಕಿ
14,000 ರೂಪಾಯಿ. ಒಕ್ಕೂಟದ ಸಿಮೆಂಟ್ ಬಾಕಿ 23,875 ರೂಪಾಯಿ. TDS ಒಕ್ಕೂಟಕ್ಕೆ ಬಾಕಿ 14,382 ರೂಪಾಯಿ. AI ಪ್ರೋತ್ಸಾಹ ಧನ ಒಕ್ಕೂಟದಿಂದ 1,770. AI ಪ್ರೋತ್ಸಾಹ ಧನ ಒಕ್ಕೂಟದಿಂದ 2,170. ಸದಸ್ಯರ ಮರಣ ನಿಧಿ ಒಕ್ಕೂಟದಿಂದ 40,000 ರೂಪಾಯಿ. ಹಾಲು ಉತ್ಪಾದಕರ ಬಾಕಿ 1,84,95,096 ರೂಪಾಯಿ 85 ಪೈಸೆ. ಲೆಕ್ಕ ಪರಿಶೋಧನಾ ಶುಲ್ಕ 26,661 ರೂಪಾಯಿ. ಬರತಕ್ಕಗಳು ಮತ್ತು ದಾಸ್ತಾನಿಗೆ ಅವಕಾಶ 2,04,673 ರೂಪಾಯಿ. ಕಾರ್ಯದರ್ಶಿ ಮುಂಗಡ 7,79,265 ರೂಪಾಯಿ. ಒಕ್ಕೂಟದ ಬಿಲ್ ಬಾಕಿ ಬರತಕ್ಕದ್ದು 2,01,14,900 ವಿಮೆಯನ್ನು ಮಾಡಲಾಗಿದೆ. ಮತ್ತೆ ಮುಂದಿನ ದಿನದಲ್ಲಿ ಕೂಡ ನಿಮ್ಮಲ್ಲಿ ಪುಷ್ಪ ವಿಮೆ ಮಾಡಿಸೋ ಹಾಕಿದ್ರೆ ಅಕ್ಕಪಕ್ಕದ ತಾಲೂಕಿನ ಪುಷ್ಪವೈದ್ಯರ ಕರೆ ಕಳಿಸ್ಕೊಂಡು ಆ ಒಂದು ಸೌಲಭ್ಯ ಕೂಡ ನಿಮ್ಗೆ ಒದಗಿಸ್ಕೊಡ್ತೀನಿ ನಾನು ನಮ್ಮ ಒಕ್ಕೂಟದ ವತಿಯಿಂದ. ಮತ್ತು ಪ್ರಥಮ ಚಿಕಿತ್ಸೆ ಮತ್ತು ಈ ಸೌಲಭ್ಯ ಕೊಡಲಿಕ್ಕೆ ನಮ್ಮ ಕರಿಯಪ್ಪನವರ ನಿವೃತ್ತಿ ನಂತರ ಅವರೇ ಕೂಡ ಕಂಟಿನ್ಯೂ ಮಾಡ್ತಾ ಇದ್ರು. ಮತ್ತೆ ಈಗ ಒಬ್ಬರ ಕರಿಯಪ್ಪನವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಇಲ್ಲಿ. ಹಾಗಾಗಿ ಅವ್ರಿಗೆ ಮೈಸೂರು ತರಬೇತಿಯನ್ನು 1 ತಿಂಗಳ ಪಡೆದು ಬಂದು ಮತ್ತೆ 3 ತಿಂಗಳ ನಂತರ ಮತ್ತೀಗ ಮರು ತರಬೇತಿಗೆ ಮೈಸೂರಿಗೆ ಮತ್ತೆ ಮರು ತರಬೇತಿಗೆ ಹೋಗಿದ್ದಾರೆ ಈಗ. ಹಾಗಾಗಿ ಇನ್ನೂ ಒಂದು 2 ದಿನದಲ್ಲಿ 18 ತಾರೀಕಿಗೆ ತರಬೇತಿ ಮುಗಿಸಿ ನಿಮ್ಮಲ್ಲಿ ಈ ಸೌಲಭ್ಯಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ ಅಂತ ಭಾವಿಸಿದ್ದೇನೆ. ಹಾಲು ಉತ್ಪಾದಕರ ಸಹಕಾರ ಸಂಘದ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಹಾಲು ಉತ್ಪಾದಕರಿಗೂ ಊರಿನ ಸಮಸ್ತ ನಾಗರಿಕರಿಗೂ ಈ ವಾರ್ಷಿಕ ಸಭೆಗೆ ಸ್ವಾಗತ ಕೋರ್ತಾ ಇದ್ದೇನೆ. ಮೊದಲನೇದಾಗಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು, ಒಕ್ಕೂಟದ ಅಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕು.